ನಾನು ಯಾವ ಪರ್ಪಸ್ಗೆ ಬಂದಿದ್ದು ಅಂತ ಹೇಳಿದ್ರೆ ನನಗೆ ಮೈಂಡ್ ಎಲ್ಲ ಒಂದು ಸ್ವಲ್ಪ ಫುಲ್ ಡಿಸ್ಟರ್ಬ್ ಆಗಿತ್ತು. ಅಂದರೆ ಲೈಕ್ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ಮತ್ತು ಬೇರೆಯವ್ರು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ, ಸೈಲೆಂಟಾಗಿ ನಾನು ಒಬ್ಬಳೇ ಇರ್ತದೆ. ಏನು ಆಗ್ತಾ ಇದೆ ಅಂತ ಗೊತ್ತಾ, ಬಿಫೋರ್ ನಾನು ಚೆನ್ನಾಗಿದ್ದೆ, ಆ್ಯಕ್ಟಿವ್ ಆಗೇ ಇದ್ದೆ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮನೇಲಿ ಜಗಳ ಆಗೋದು, ಸಮಸ್ಯೆ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಏನು ಮಾಡಿದ್ರೆ ನಂಗೆ ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಮೇಯ್ನ್ ಇಲ್ಲಿಗೆ ತಿಳ್ಕೊಂಡು ಬಂದಮೇಲೆ ಇದು 3rd ವೀಕ್ ಆ್ಯಕ್ಚುಲಿ ಬರ್ತಾ ಇರೋದು. ನಾನು ದೀಪ ಹಚ್ಚಕ್ಕೆ ಹೇಳಿದ್ರು, ಈ ಥರ 5 ವೀಕ್ಸ್ ಹಚ್ಚಬೇಕು ಅಂತ ಹೇಳಿ. ಇದು 3ನೇ ವಾರ ಬರ್ತಾ ಇರೋದು. ನಾನು 1ನೇ ವಾರ ಬಂದಾಗ ಫುಲ್ ಬ್ಲ್ಯಾಂಕ್ ಆಗಿ, ಬೇಕಾದ್ರೆ ವಿಡಿಯೋನ ಇದೆ ತೋರಿಸ್ತೀನಿ ನಾನು ಪ್ರೂಫ್ಗೆ. ಬಂದಾಗ ಫುಲ್ಲು ನಾನು ಈ ಥರ ಆಕ್ಟಿವ್ ಆಗೇ ಇರಲಿಲ್ಲ, ಮಾತಾಡ್ತಾನೆ ಇರಲಿಲ್ಲ, ಸೈಲೆಂಟಾಗೆ ನಾನು ಬಂದಿದ್ದು. ಫಸ್ಟ್ ವೀಕ್ ನಾನು ಬಂದಾಗ ನೀರು ಕೂಡ ಹಾಕ್ಸ್ಕೊತಾ ಇರಲಿಲ್ಲ. ನೀವೇ ನೋಡ್ಬೋದು ಡಿಫ್ರೆನ್ಸಿಯೇಷನ್, ಎಷ್ಟು ಹೆದರ್ತಾ ಇದ್ದೀನಿ, ನೀರು ಕೂಡ ಹಾಕ್ಸ್ಕೊತಾ ಇರಲಿಲ್ಲ. ಇದು ಬಂದು 1 ವೀಕ್ಗೆನೆ ನನಗೆ ತುಂಬ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತು. ಫುಲ್ ಬಾಡಿನ ರಿಲ್ಯಾಕ್ಸ್ ಆಗಿದೆ, ಇವಾಗ ಮೈಂಡು ಅಷ್ಟೇ ಫ್ರೆಶ್ ಆಗಿದೆ. ಇವಾಗ ಆರಾಮಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ. ತುಂಬ ಒಳ್ಳೇದಾಗ್ತಿದೆ. ಇಲ್ಲಿ ಬಂದರೆ ತುಂಬ ಒಳ್ಳೇದಾಗುತ್ತೆ, ಎಲ್ಲ ಸಮಸ್ಯೆಗಳು ಬಗೆಹರಿ. ಇಲ್ಲಿ ನಿಮ್ಗೆ ಗಾಳಿ ಸೋಕಿತ್ತು ಅಂತ ಏನಾದ್ರು ಹೇಳಿದ್ರ ಕ್ಷೇತ್ರದಲ್ಲಿ? ಗಾಳಿ ಸೋಕಿತ್ತು, ಹಾ ಹೌದು, ಏನೋ ಮಾಡ್ಸಿದ್ದಾರೆ ಅಂತ ಹೇಳಿದ್ರು. ಸೊ ಅದರಿಂದ 5 ವಾರ 3 ಸಲ ಮೂರು ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರು. 5 ವೀಕ್ಸ್ ಕಂಪಲ್ಸರಿ ಬರ್ಬೇಕು ಅಂತ ಹೇಳಿದ್ರು. ಇವಾಗ ಆಲ್ಮೋಸ್ಟ್ ಕ್ಯೂರ್ ಆಗಿದ್ದೀನಿ. ಸೊ ಇಲ್ಲಿ ತುಂಬಾ ಲೈಕ್ ನೋಡಿದ್ರೇನೆ ಹೇಳ್ಬಿಡ್ತಾರೆ, ಇಲ್ಲೇನು ಕೇಳೋದೇ ಬೇಡ, ನಿಂತ್ಕೊಂಡು ನೋಡಿದ್ರೇನೆ ಹೇಳ್ಬಿಡ್ತಾರೆ. ತುಂಬಾ ಚೆನ್ನಾಗಿದೆ ಕ್ಷೇತ್ರ. ಮೇಡಮ್, ದೇವರ ಮೂರ್ತಿನ ತಲೆ ಮೇಲೆ ಇಟ್ಟು ತೀರ್ಥ ಸ್ನಾನ ಮಾಡಿಸ್ತಾರೆ, ಏನ್ ಅನ್ಸುತ್ತೆ ಅವಾಗ ಅಂತ? ನಿಜ ದೇವರೇ ಇದ್ದಂಗ ಅನ್ಸುತ್ತೆ. ಒಂಥರ ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ. ಆ ತಾಯಿ ನೀರ್ ಮೈ ಮೇಲೆ ಬೀಳ್ತಾ ಇದ್ದೇನೆ, ಫುಲ್ ನಮ್ಗೆ ಫುಲ್ ಬಾಡಿ ಫುಲ್ ವೈಬ್ರೇಟ್ ಆಗುತ್ತೆ. ಏನೋ ಒಂಥರ ಒಂದ್ ಶಕ್ತಿ ನಮ್ಮೊಳಗೆ ಇಳಿತಾ ಇದೆಯೇನೋ ಆ ತರ ಫೀಲ್ ಆಗುತ್ತೆ ನನ್ಗೆ. ಈಗ ನೆಗೆಟಿವ್ ಎನರ್ಜಿ ಏನಾದ್ರು ಕಳೆದು ಹೋಗುತ್ತೆ ಅಂತ ಅನ್ಸುತ್ತೆ? ಡೆಫಿನೆಟ್ ಆಗಿ ಅನ್ಸುತ್ತೆ. ಡೆಫಿನೆಟ್ ಆಗಿ ನೆಗೆಟಿವ್ ಎನರ್ಜಿ ಆ ತಾಯಿ ನೀರ್ ನಮ್ ಮೇಲೆ ಬೀಳ್ತಾ ಇದ್ದಂಗೆ, ಆ ನೆಗೆಟಿವ್ ನಮ್ಮ ಬಾಡಿಯಿಂದ ಏನೋ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗಿ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಒಂಥರ ಗೈನ್ ಆದಂಗೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲೇನಾದ್ರು ಹೆಚ್ಚು ಹಣ ಕೇಳೋದು ಆತರ ಏನಾದ್ರು? ಆತರ ಎಲ್ಲ ಏನಿಲ್ಲ. ಹೇಗಿದೆ ವ್ಯವಸ್ಥೆ ಎಲ್ಲ? ತುಂಬಾ ಚೆನ್ನಾಗಿದೆ. ಬಂದವ್ರಿಗೆ ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಸಿಸ್ಟಮು ಚೆನ್ನಾಗಿದೆ. ಹತ್ರ ಮಿಸ್ಗೈಡ್ ಮಾಡೋದ್ರ ಏನಿಲ್ಲ, ಬಂದಾಗ ಗೈಡೆನ್ಸ್ ಮಾಡ್ತಾರೆ. ಪ್ರತಿಯೊಬ್ರು ಲೈಕ್ ರೆಸ್ಪಾನ್ಸ್ ಮಾಡ್ತಾರೆ. ನನ್ನ ಸಮಸ್ಯೆ ಇದೆ ಅಂದ್ರೆ ಬನ್ನಿ, ಈ ತರ ಸಮಸ್ಯೆ ಇದೆ ಬನ್ನಿ ಹೇಳ್ತೀವಿ ಅಂತ ಪ್ರತಿಯೊಬ್ರು ಗೈಡ್ ಮಾಡ್ತಾರೆ ಚೆನ್ನಾಗಿ. ಎಷ್ಟು ರೂಪಾಯಿ ಹರಕೆ ಕಾಣಿಕೆ ಕಟ್ಟಿದ್ರಿ ನೀವು? 11 ರೂಪಾಯಿ. 11 ರೂಪಾಯಿ ಹರಕೆ ಕಾಣಿಕೆ. 11 ರೂಪಾಯಿ ಅಂದ್ರೆ ಹರಕೆ ಅಂದ್ರೆ ಲೈಕ್ ನಮ್ಗೆ ಯಾವ ತರ ಸಮಸ್ಯೆ ಇದೆ ಅಂತ ಅವ್ರ ಹತ್ರ ಹೇಳ್ಬೇಕು. ಲೈಕ್ ಗಂಡ ಹೆಂಡತಿ ಜಗಳನ ಇಲ್ಲ ಹೆಲ್ತ್ ಸಮಸ್ಯೆನ ಏನಿದೆ ಅಂತ ಹೇಳಿದ್ರೆ ಅದ್ರ ತಕ್ಕನಂಗೆ ಅವರೇ ಕೊಡ್ತಾರೆ. ಅದನ್ನ ನಾವು ಪೂಜೆ ಮಾಡಿ ಕಟ್ಬೇಕು. ಕಾಳಿ ಅಮ್ಮನ ಬಗ್ಗೆ ಏನ್ ಹೇಳೋದಂದ್ರೆ ಫುಲ್ಲು ನಂಬಿದೀನಿ, ತುಂಬಾ ಒಳ್ಳೇದಾಗಿದೆ. ಇವಾಗ 3ನೇ ವಾರ ಬಂದಿರೋದು. ನನಗೆ ಫಸ್ಟ್ ವಾರನೇ ನಂಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತು. ತುಂಬಾ ತಾಯಿನ ನಂಬ್ಕೊಂಡ್ರೆ ಸಾಕು, ಮುಂದೆ ಏನ್ ದಾರಿ ತೋರಿಸ್ಬೇಕೋ ಆ ಅಮ್ಮನೇ ತೋರಿಸ್ತಾಳೆ.